ಇಷ್ಟೆಲ್ಲ ಕೆಲಸ ಮಾಡ್ತೀರಲ್ಲ, ಈಗ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀರಲ್ಲ, ಈ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಈ ಪ್ರಹಸನ ಎಂಡ್ ಆಗೋದು ಯಾವಾಗ ನೋಡಿ? ಒಂದು ವೇಳೆ ಕೆಲಸ ಮಾಡಿದ ನಿಜ ಆದ್ರೆ ಎಲ್ಲ ಬಣ್ಣಗಳನ್ನ ಮಸಿ ನುಂಗಿತು ಅಂತ ಒಂದು ಮಾತಿದೆ. ನಿಜ ಮಸಿ ನುಂಗ್ಬಿಡ್ತು ಅಂತ ನೋಡಿ. ಎಲ್ಲ ಬಣ್ಣ ಹಾಕ್ಬಿಟ್ಟು ಮೇಲ್ಗಡೆ ಮಸಿ ಎರಚ್ಬಿಟ್ರೆ ಅದ್ರ ಮೇಲೆ ಇಷ್ಟೊಂದೆಲ್ಲ ಕೆಲಸ ಮಾಡಿದ್ಮೇಲೆ ಮಸಿ ತರ ಇದು ಅವ್ರ ಸಿ ಎಂ ಅಂತೆ, ಇವ್ರ ಸಿ ಎಂ ಅಂತೆ. ಇದು ಇವತ್ತು ಬೇರೆ ಜಮೀರ್ ಬೇರೆ ಜಾಯಿನ್ ಇದಕ್ಕೆ ಈ ಕ್ಯಾಂಪ್ಗೆ. ಜಮೀರ್ ಡಿ ಸಿ ಎಂ ಅಂತೆ. ಸಿ ಎಂ ದೇ ಇತ್ಯರ್ಥ ಆಯ್ತಾ ಇಲ್ಲ ಅಲ್ಲಿ, ಜಮೀರ್ ಡಿ ಸಿ ಎಂ ಅಂತ ಹೇಳಿ. ಇದೆಲ್ಲ ಯಾಕೆ ಮಸಿ ಎರಚ್ಕೊಳ್ಳೋದು ಯಾಕೆ ಮಾಡ್ತಾ ಇದ್ದೀರಿ ನೀವು ಒಬ್ಬರೊಬ್ಬರ ಮೇಲೆ? ನೋಡಿ, ಇವಾಗ ರಮಾಕಾಂತ್ ಅವರೇ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ನಮ್ಮ ಹೈಕಮಾಂಡು ಯಾವತ್ತಿಂದ ಹೇಳ್ತಾ ಇದ್ರಿ, ಖರ್ಗೆ ಹೈಕಮಾಂಡ್ ಅಂತಾರಲ್ರಿ, ನಾವ್ ಇನ್ಯಾರನ್ನ ಕೇಳ್ಬೇಕ್ರಿ? ಒಂದು ಪಾರ್ಟಿ ಅಧ್ಯಕ್ಷರೇ ಹೈಕಮಾಂಡ್ ಅಲ್ಲ. ನಿಮಿಷ ತಾವು ಕೂತ್ಕೋಬೇಕು. ನಿಮ್ಮ ಯೋಗ್ಯತೆಗೆ ಬಿಜೆಪಿ ಯಡಿಯೂರಪ್ಪ ಇವರು ವಿಜೇಂದ್ರ ಅವ್ರಿಗೆ ಅಮಿತ್ ಶಾ ಇನ್ನು ನಿನ್ ರಾಜ್ಯಾಧ್ಯಕ್ಷನ ಇಲ್ವೋ ಅಂತ ಡಿಸೈಡ್ ಮಾಡಿಲ್ಲ. ರಾಜ್ಯಾದ್ಯಂತ ದೇಶಾದ್ಯಂತ ಬಿಜೆಪಿ ಅಧ್ಯಕ್ಷನ ಅಲ್ಲಲ್ಲ, ಸುಮ್ನೆ ಕೂತ್ಕೋಬೇಕು. ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಪ್ರಶ್ನೆ ಕೇಳ್ಬೇಕಾಗಿರೋದು ಅವರು, ನೀವಲ್ಲ. ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೀವಿ ರಮಾಕಾಂತ್ ಅವರೇ. ಸೂಕ್ತ ಸಮಯದಲ್ಲಿ ನಮ್ಮ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಯಾರು ಕೇರಳ ಎಲೆಕ್ಷನ್ ನೆಪ ಸಿಗ್ತಲ್ಲ ಇವಾಗ, ನೆಕ್ಸ್ಟ್ ಕೇರಳ, ಆಮೇಲೆ ತಮಿಳ್ನಾಡು, ಆಮೇಲೆ ಇನ್ನೊಂದ್ರ ಹಿಂಗೆ ಹೋಗ್ತಾ ಇರೋದು. ಇದು ನೋಡಿ, 4 ಗೋಡೆ ಒಳಗಡೆ ತೀರ್ಮಾನ ಅವ್ರು ಮಾಡಲ್ಲ ಅಂತ ಹೇಳಿದ್ರೆ, ಡಿ ಕೆ ಶಿ ನಿಮ್ಗೆ ಸಿ ಎಂ ಮಾಡಲ್ಲಪ್ಪ, ನೀನು ಪಕ್ಷದ ಕಾರ್ಯಕರ್ತ ಕಸ ಗುಡ್ಸಿದ್ಯಾ, ಅವಾಗ ಬಾವುಟ ಕಟ್ಟಿದ್ದೆ, ಅಲ್ಲೇ ಇದ್ದು ಬಿಡು ಅಂತ ಆದ್ರೂ ಹೇಳ್ಬಿಡಿ, ಅನೌನ್ಸ್ ಮಾಡ್ಬಿಡಿ ಅದನ್ನ. ನೋಡಿ, ಶಿವಕುಮಾರ್ ಕನಕಪುರಕ್ಕೂ ಟೋಲ್ ಹಾಕ್ಬಿಟ್ರಲ್ರಿ ಮೊನ್ನೆ. ಅಲ್ಲಿ ಆರಾಮ ಜನ ಓಡಾಡ್ಕೊಂಡಿದ್ರು ಆ ಕಡೆ, ಅಲ್ಲಿಗೂ ಟೋಲ್ ಮಾಡಿರೋದು, ಅಲ್ಲಿಗೂ ಟೋಲ್ ಹಾಕ್ಬಿಟ್ರು. ಜನ ಇನ್ನೂವರೆಗೆ ಇರ್ಲಿಲ್ಲ ಅಲ್ಲಿ. ಕೇಂದ್ರ ಸರ್ಕಾರ ಮಾಡಿರೋದು, ಅದು ಅರ್ಧ ದಾರಿವರೆಗೂ ರೋಡ್ ಚೆನ್ನಾಗಿದೆ, ಇನ್ನು ಅರ್ಧಕ್ಕೆ ಚೆನ್ನಾಗಿಲ್ಲ ಅಲ್ಲಿ. ಕೇಂದ್ರ ಸರ್ಕಾರ ಮಾಡಿರೋದು ರಮಾಕಾಂತ್ ಅವರೇ. ಕೇಂದ್ರ ಸರ್ಕಾರ ಮಾಡಿರೋ ಟೋಲು ಅರ್ಧಂಬರ್ಧ ರಸ್ತೆಗೆ ಕಾಸಿಸ್ಕೋತಾರೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಡಿ ಕೆ ಶಿವಕುಮಾರ್ ಅವರು ಹೌದು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದಾರೆ. ಅವರು ಹೇಳಿದ್ದಾರೆ ಸೂಕ್ತ ಸಮಯದಲ್ಲಿ ನಮ್ಮ ನಾಯಕರು ತೀರ್ಮಾನ ತಗೋತಾರೆ, ಅದಕ್ಕೆ ಬದ್ಧ ಅಂತೀವಿ. ದೇರ್ ಎಂಡ್ಸ್ ದ ಮ್ಯಾಟರ್. ಸೊ ನೋಡಿ ಸರ್, ಇವ್ರದ್ದು ಸಂಸ್ಕೃತಿ ಇದೆ. ಈಗ ನೋಡಿ, ಈಗ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಲ್ಲಿ 15 ಎಕರೆ ಜಮೀನ್ ತಗೊಂಡ್ರು, ವಾಪಸ್ ಕೊಟ್ರು. ಮೂಡ ಹಗರಣದಲ್ಲಿ ಇವ್ರದ್ದು ಸೈಟ್ ಅನ್ನ ತೆಗೆದುಕೊಂಡ್ರು, ವಾಪಸ್ ಕೊಟ್ರು. ಈಗೇನೋ ಇವ್ರದ್ದು ಕೃಷ್ಣ ಬೈರೇಗೌಡರದ್ದು ಒಂದು ಹಗರಣ ಅಂತ ಸರ್, ಅವ್ರದ್ದು ವಾಪಸ್ ಕೊಟ್ಬಿಡ್ತಾರಂತೆ. ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಕಳ್ತನ ಮಾಡಿದ್ರು ವಾಪಸ್ ಕೊಟ್ಬಿಟ್ರೆ ಅಂದ್ರೆ ಆ ಕೇಸ್ ಎಂಡ ಸರ್. ಅಂದ್ರೆ ಹಂಗಾಗ್ಬಿಟ್ಟಿದೆ. ಈಗ ಯಾರೋ ಒಬ್ಬ ಲೂಟಿ ಹೊಡೆದ, ಈಗ ಮೊನ್ನೆ ತಾನೆ ATM ಲೂಟಿ ಹೊಡೆದ್ಬಿಟ್ಟ ಸರ್. ಅವ್ನ ಹಣ ತಂದ್ಬಿಟ್ಟು ಈಗ ಎಲ್ಲ ಸರೆಂಡರ್ ವಾಪಸ್ ತಗೊಂಡ್ಬಿಟ್ಟು ಅವ್ನು ಬಿಟ್ಬಿಡ್ಬೇಕಲ್ಲ ಜೈಲಿಂದ. ಅದೊಂದು ಸರ್. ಇನ್ನೊಂದು ಹೇಳ್ತಾರ ಸರ್, ಭ್ರಷ್ಟಾಚಾರದ ವಿಚಾರದಲ್ಲಿ ಇವರ ಕೃಷ್ಣ ಬೈರೇಗೌಡರು ಕೇಸ್ ಹೇಳಿ ಕರೆಕ್ಟ್ ಆಗಿ, ಸುಮ್ಮನೆ ನಾವು ಬೇರೆ ರಾಂಗ್ ಮೆಸೇಜ್ ಕೊಡೋಂಗಾಗಬಾರ್ದು. ಕೃಷ್ಣ ಬೈರೇಗೌಡರ ಕೇಸಲ್ಲಿ ಏನು ಜಮೀನಿತ್ತೋ ಆ ಜಮೀನನ್ನ ಅಕ್ರಮವಾಗಿ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಅತಿ ದೊಡ್ಡ ಚರ್ಚೆ ನಡೀತಾ ಇದೆ. ನನಗೆ ಆ ಪ್ರಶ್ನೆ ಬೇಡ. ಬಿ ಸ್ಪೆಸಿಫಿಕ್. ಯಾಕೆ ಗೊತ್ತಾ, ನಾವು ಯಾವುದೇ ಡಿಬೇಟ್ ನೋಡಿ ಇದೇನಾಗ್ಬಿಡುತ್ತೆ, ಈ ಡಿಬೇಟ್ ಅಲ್ಲಿ ನಾವು ಮಾತಾಡಿದಾಗ ಇದು ರೆಕಾರ್ಡ್ ಅಲ್ಲಿ ಇರುತ್ತೆ. ಇದು ರೆಕಾರ್ಡ್, ಸದನದ ಬೇರೆ ಕಥೆ. ಇಲ್ಲಿದ್ದಾಗ ನೋಡ್ರಿ ಬೇರೆಗೌಡರು ಹಗರಣ ಮಾಡ್ಬಿಟ್ಟರು, ಆ ಮೆಸೇಜ್ ಹೋಗ್ಬಾರ್ದು. ಸದನದಲ್ಲೇ ಕೃಷ್ಣ ಬೈರೇಗೌಡರು ಉತ್ತರ ಕೊಟ್ಟರು ನಾನು ಕೇಳಿದ್ದೀನಿ. ಒಂದು ಗುಡ್ಡ ನನ್ನ ತಲೆಮಾರಲ್ಲೇ ಆಗಿರೋ ಕೆಲಸ ಅಲ್ಲ ಇದು. 50s ಅಲ್ಲೋ ಯಾವತ್ತೋ ನಡೆದಿರೋಂಥ ಒಂದು ವಿಚಾರ ಇದು. 1 ಮಿಲಿಮೀಟರ್ ಜಾಗನೂ ನನಗೆ ಅದರಲ್ಲಿ ಬೇಡ. ಅದನ್ನು ಕರಿಗುಡ್ಡ ಅಥವಾ ಖರಾಬ್ ಅನ್ನೋ ರೀತಿಯಲ್ಲಿ ಅವ್ರು ತೋರಿಸಿದ್ರು. ಇದನ್ನು ಯಾರೇ ಬಂದು ಚೆಕ್ ಮಾಡಲಿ, ಯಾವ ಕಡೆಯವರು ಬೇಕಾದ್ರೂ ಬಂದು ತನಿಖೆ ಮಾಡಲಿ, ನಾನು ಸಿದ್ಧ ಇದ್ದೀನಿ ಅಂತ ಅವ್ರು ಆನ್ಸರ್ ಕೊಟ್ಟ ಮೇಲೂ ಹಗರಣ ಆಗ್ಬಿಟ್ಟಿದೆ ಅಂತ ನಾವು ವಿನಾಕಾರಣ ಮಾತಾಡಬಾರ್ದು. ಇದರಲ್ಲಿ ಪ್ರತಿಪಕ್ಷದ ನಾಯಕರು ಸೇರಿಸ್ಕೊಳ್ಳಿ ಈ ಬಂದ್ ತನಿಖೆಯಲ್ಲಿ ಅಂತ ಕೂಡ ಕೃಷ್ಣ ಏನ್ ವಿಷಯ ಏನದು? ಅಪ್ಪನ ಕಾಲದ ಜಮೀನು ಭಾಗಾಗಿ ಬಂದಿರತಕ್ಕಂಥ ಜಮೀನು ಕೆರೆ ಗುಡ್ಡದ ಒಂದು ವ್ಯಾಪ್ತಿಗೆ ಬರುತ್ತೆ, ಕಲ್ಲುಗುಡ್ಡೆ ಅದು. ಇಫ್ ಐ ಆಮ್ ನಾಟ್ ರಾಂಗ್, 30 ಸೆಕೆಂಡ್ ಅಲ್ಲಿ ಉತ್ತರ ಕೊಟ್ಬಿಡ್ತೀನಿ. ಗರುಡಪಾಳ್ಯ ಅನ್ನೋದು ಜೋಡಿ ಗ್ರಾಮ. ಆ ಗ್ರಾಮವನ್ನು ಮೈಸೂರ ಅರಸರಿಂದ, ಮೈಸೂರು ರಾಜರಿಂದ ಒಬ್ರು ಹಬೀಬುಲ್ಲಾ ಅನ್ನೋರು ತಗೋತಾರೆ, ಮುಸ್ಲಿಂ ಅವರು. ಅವರು ಪಾವತಿ ಮಾಡದ ಕಾರಣ ಎಂಟೈರ್ ಗ್ರಾಮದಲ್ಲಿ ಗುಡ್ಡ ಇರುತ್ತೆ, ಸ್ಮಶಾನ ಇರುತ್ತೆ, ಕೆರೆ ಇರುತ್ತೆ, ಊರಲ್ಲಿ ಕೇರಿ ಇರುತ್ತೆ, ಎಲ್ಲಾನು ಇರುತ್ತೆ. ಎಲ್ಲಾನು ಅವರ ತಾತ ತಗೊಂಡಿರೋದು. ಯಾರು? ಕೃಷ್ಣ ಬೈರೇಗೌಡರು ತಂದೆ, ಅಂದ್ರೆ ಕೃಷ್ಣ ಬೈರೇಗೌಡರು ತಂದೆ. ಜೋಡಿ ಗ್ರಾಮದ ಅರ್ಥ ಏನು ಅಂದ್ರೆ, ಆ ಗ್ರಾಮದಲ್ಲಿ ಎಲ್ಲ ಇರುತ್ತೆ. ದೇ ಹ್ಯಾವ್ ಪರ್ಚೇಸ್ಡ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ಲೇಕ್, ಇನ್ಕ್ಲೂಡಿಂಗ್ ಸ್ಮಶಾನ, ಇನ್ಕ್ಲೂಡಿಂಗ್ ರಸ್ತೆ, ಇನ್ಕ್ಲೂಡಿಂಗ್ ಕೇರಿ. ಇದೆಲ್ಲ ಈ ಊರಲ್ಲಿ ಇದೆ. ಆ ಊರಲ್ಲಿ ಇದನ್ನ ತಗೊಂಡಿದ್ದಾರೆ. ದಿಸ್ ಇಸ್ ಪಾರ್ಟ್ ಆಫ್ ದಟ್. ಇದೆ 1 ಮಿಲಿಮೀಟರ್. ನಾನು ಕೂಡ ಆ ಊರಿಗೆ ಹೋಗಿದ್ದೀನಿ, ನಾನು ಕೂಡ ಆ ಊರಲ್ಲಿ ನೋಡಿದ್ದೀನಿ. 1 ಮಿಲಿಮೀಟರ್ ಕೂಡ
ಇದು ಕೆರೆ ಈ ಕಡೆ ಬಂದಿಲ್ಲ, ಒಂದು ಮಿಲಿಮೀಟರ್ ಕೂಡ fine. ಆ ಕಡೆ ಈ ಕಡೆ ಹೋಗಿಲ್ಲ. ಸುಮ್ಮನೆ ಇನ್ನೊಂದು ದಿನ ಗಾಳಿ ಚರ್ಚೆ ಗುಂಡೆ ಹೊಡೆಯೋ ಮಾಡ್ತಿದ್ದು, ಕೆಲಸವನ್ನು ಇದು ಚರ್ಚೆ ಬಿಜೆಪಿ ಅವರು ಮಾತಾಡಬಾರ್ದು. ದಿಲೀಪ್ ಏನ್ ಗೊತ್ತಾಯ್ತು, ಚರ್ಚೆ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟಿದೆ, ನಂಗೂ ಟೈಮ್ ಅಪ್ ಆಗಿದೆ, ಇನ್ನೊಂದು ದಿನ ಬೇಕಾದ್ರೆ ಚರ್ಚೆ ತಗೊಳ್ಳೋಣ ಇದನ್ನ. ಈಗ ಸ್ಮಶಾನ ಎಲ್ಲ ಅವ್ರ ಹೆಸರಿಗೆ ಹೆಂಗ್ ಹೋದು ಅಂತಕ್ಕಂಥದ್ದು ಅದೊಂದು ಚರ್ಚೆ ಆಗ್ಬೇಕಾಗಿದೆ. ಅಲ್ಲ ಸ್ವಲ್ಪ ನಿಮ್ಗೆ ರೆವಿನ್ಯೂ ಮ್ಯಾಟರ್ ಗೊತ್ತಿಲ್ಲ ಅಂದ್ರೆ ಬನ್ನಿ ಹೇಳ್ಕೊಡ್ತೀನಿ. ನಾವು ಮಾತಾಡೋದು ಬೇಡ ಇದು. ಜೋಡಿ ಗ್ರಾಮ ಅಂದ್ರೆ ಸದನದಲ್ಲೇ ಅದರಲ್ಲಿ ಚರ್ಚೆ ಆಗಿರೋದು. ಜೋಡಿ ಗ್ರಾಮ ಅಂತ ಸದನದಲ್ಲೇ ಜೋಡಿ ಚರ್ಚೆ ಗ್ರಾಮದ ಅರ್ಥ ಆಗಿರೋದು. ಗೊತ್ತಾ ನಿಮ್ಗೆ? ನಾನು- ವಾಟ್ಸ್ಆಪ್ ಯೂನಿವರ್ಸಿಟಿ ಡೇಟಾ ಇಟ್ಕೊಂಡು ನನ್ನ ಹತ್ರ ಮಾತಾಡ್ಬೇಡಿ. ಜೋಡಿ ಗ್ರಾಮದ ಪದದ ಅರ್ಥ ಗೊತ್ತೇನಪ್ಪ ನಿಮ್ಗೆ? ಜೋಡಿ ಗ್ರಾಮ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಜೋಡಿ ಗ್ರಾಮ ಅಂದ್ರೆ ಏನ್ ಗೊತ್ತಾ ನಿಮ್ಗೆ?